ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಸೂಸೈಡ್ ಮ್ಯಾರೇಜ್. ನಾನು ಕೀರ್ತಿಶ್ರೀ. ಬೆಂಗಳೂರಲ್ಲಿ ಗಾನವಿ ಸೂಸೈಡ್ ಪ್ರಕರಣದಲ್ಲಿ ಶನಿವಾರ ದೊಡ್ಡ ಘಟನೆ ನಡೆದಿದೆ. ಗಾನವಿ ಸೂಸೈಡ್ ಮಾಡಿಕೊಳ್ಳೋಕೆ ಆತನ ಗಂಡನ ಮನೆಯವರೇ ಕಾರಣ ಅಂತ ಗಾನವಿ ಕುಟುಂಬಸ್ಥರು ಆರೋಪಿಸಿದರು. ಇದರ ನಡುವೆ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈಗ ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಾವು ಮಾಡಿದ ಆರೋಪ ನಿಜ ಅಂತಿದ್ದಾರೆ ಗಾನವಿ ಕುಟುಂಬಸ್ಥರು. ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅವರಮ್ಮ ಧನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡು ಪ್ರಪಂಚಕ್ಕೆ ಒತ್ತಿ ಹೇಳ್ತೀನಿ, ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ಕಾಗಲ್ಲ. ನಾನು ಈಗಲೇ ಅದೇ ಹೇಳಿದ್ದು, ನೀನು ಗಂಡ್ಸಲ್ಲ ಅಂತ ನಾವು ಪ್ರೂವ್ ಮಾಡಿದ್ರಿ. ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಮದುವೆಯಾಗಿ 2 ತಿಂಗಳು ಕಳೆಯೋ ಮುನ್ನವೇ ನವವಿವಾಹಿತರು ಇಬ್ಬರು ಸಾವಿಗೆ ಶರಣಾಗಿದ್ದಾರೆ. ಯುವತಿಯ ಮನೆಯವರು ವರದಕ್ಷಿಣೆ ಕಿರುಕುಳದ ಆರೋಪ, ಸಂಸಾರ ನಡೆಸದ ಆರೋಪ ಮಾಡ್ತಿದ್ರೆ, ಯುವಕನ ಮನೆಯವರು ಆಕೆಗೆ ಮೊದಲೇ ಒಂದು ಲವ್ ಸ್ಟೋರಿ ಇತ್ತು, ಇದು ಗೊತ್ತಾಗಿ ನಮ್ಮ ಹುಡುಗ ಸಂಸಾರ ಮಾಡ್ತಿಲ್ಲ ಅನ್ನೋ ಆರೋಪ ಮಾಡಿದ್ದಾರೆ. ಆದರೆ ಯುವತಿಯ ಮನೆಯವರು ಇದನ್ನ ತಳ್ಳಿ ಹಾಕಿದ್ದಾರೆ. ನಮ್ಮ ಮಗಳು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜೀವನ ಮಾಡಿದ್ಲು, ತನ್ನ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡ್ತಿರ್ಲಿಲ್ಲ, ಅಂತಹ ಯುವತಿಯ ಮೇಲೆ ಸಂದೇಹ ಪಡ್ತಿದ್ದಾರೆ ಅಂತ ಕುಟುಂಬಸ್ಥರು ತಿರುಗೇಟು ನೀಡಿದ್ದಾರೆ. ಆದರೆ ಕ್ಷುಲ್ಲಕ ಕಾರಣಕ್ಕೆ 2 ಜೀವಗಳು ಬಲಿಯಾಗಿ ಹೋಗಿವೆ. ಬೆಂಗಳೂರಿನ ಗಾನ್ವಿ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಡೌರಿ ಕಿರುಕುಳ ಆರೋಪ ಹೊತ್ತಿದ್ದ ಗಂಡ ನೇಣಿಗೆ. ಡಿಸೆಂಬರ್ 22ರಂದು ಬೆಂಗಳೂರಿನ ರಾಮಮೂರ್ತಿ ನಗರದ ಬಳಿ ಇರೋ ಬಿ ಚನ್ನಸಂದ್ರದಲ್ಲಿ ಗಾನ್ವಿ ಅನ್ನೋ ಯುವತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ತಕ್ಷಣ ಆಕೆಯ ಚಿಕ್ಕಪ್ಪ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಆಕೆಗೆ ಚಿಕಿತ್ಸೆ ನೀಡಲಾಗಿತ್ತು. ಸುಮಾರು 3 ದಿನ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 25ರಂದು ಜೀವ ಬಿಟ್ಟಿದ್ಲು. ಇದರಿಂದ ಸಿಟ್ಟಿಗೆದ್ದ ಯುವತಿಯ ಮನೆಯವರು ಪತಿ ಸೂರಜ್ ಮನೆ ಬಳಿ ಪ್ರತಿಭಟನೆ ನಡೆಸಿದ್ರು. ಇದರಲ್ಲಿ ಇನ್ವಾಲ್ವ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ, ಕೆಲಸ ಮಾಡ್ತಾರೆ.
ಗಾನವಿ ಸುಸೈಡ್ಗೆ ಯತ್ನಿಸಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಆಕೆಯ ಕುಟುಂಬಸ್ಥರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಅನ್ನೋದು ಗೊತ್ತಾದ ತಕ್ಷಣವೇ ಸೂರಜ್ ಕುಟುಂಬಸ್ಥರು ನಾಪತ್ತೆಯಾಗಿದ್ರು. ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರಲಿಲ್ಲ. ಶುಕ್ರವಾರ ಸೂರಜ್ ಮನೆ ಎದುರು ಪ್ರತಿಭಟನೆ ನಡೆಸಲಾಗಿತ್ತು. ಇದಾಗಿ 24 ಗಂಟೆ ಕಳೆಯುವಷ್ಟರಲ್ಲೇ ಸೂರಜ್ ಕೂಡ ದೂರದ ನಾಗಪುರದ ಹೋಟೆಲ್ನಲ್ಲೇ ಸೂಸೈಡ್ ಮಾಡಿಕೊಂಡಿದ್ದಾನೆ. ಅಲ್ಲದೆ ಆತನ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ऐसे रॉयल विला जो होटल लीजेंड के पिछले साइड में है वर्धा रोड पर, वहाँ रहने आए थे कल ही, और भाई ने बंद खुले में सुसाइड अटेम्प्ट किया है और वो उसकी डेथ हो गई. माँ ने भी प्रयास किया था लेकिन वो सुस्थिति में, क्योंकि उसको पता चले गया था. उनका कारण कहना है था कि भाई की शादी 1.5 महीने पहले हुई थी और उसकी पत्नी ने कुछ दिन बाद तुरंत सुसाइड करके इनके खिलाफ उनके घर वालों ने तकरार दाखिल की है और वो जांच के लिए दबाव डाल रहे थे या इन पर धमकी दे रहे थे, तो उसकी वजह से ये यहाँ आकर रह गए थे और डर के मारे उन्होंने आत्महत्या कर ली होगी, ऐसा भाई का कहना है. ಗಾನವಿ ಸೂಸೈಡ್ಗೆ ಕಾರಣವಾಯ್ತಾ ಆ ಅಫೇರ್? ಗಾನವಿ ವಿರುದ್ಧ ಸೂರಜ್ ಅಕ್ಕನ ಗಂಭೀರ ಆರೋಪ. ಅಕ್ಟೋಬರ್ 29, 2025ರಂದು ಬೆಂಗಳೂರಿನ ಹೆಸರುಘಟ್ಟ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಗಾನವಿ ಮತ್ತು ಸೂರಜ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ನವೆಂಬರ್ 23, 2025ರಂದು ಪ್ಯಾಲೇಸ್ ಗ್ರೌಂಡ್ನ ಅನಂತ್ಯ ಕಲ್ಯಾಣ ಮಂಟಪದಲ್ಲಿ ಬೀಗರೂಟ ಮತ್ತು ರಿಸೆಪ್ಷನ್ ನಡೆದಿತ್ತು. ಇದಾದ ಬಳಿಕ ಡಿಸೆಂಬರ್ 15ರಂದು ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ರು. 10 ದಿನ ಶ್ರೀಲಂಕಾದಲ್ಲಿ ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡಿದ್ರು. ಆದರೆ ಕೇವಲ 4 ದಿನಕ್ಕೆ ಇಬ್ಬರು ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಮದುವೆಯಾದ ದಿನದಿಂದ ನನ್ನ ಗಂಡ ಸಂಸಾರವನ್ನೇ ಮಾಡಿಲ್ಲ ಅಂತ ಗಾನವಿ ತಾಯಿಯ ಬಳಿ ಹೇಳಿಕೊಂಡಿದ್ಲು ಅಂತ ಗಾನವಿ ತಾಯಿ ರುಕ್ಮಿಣಿ ಆರೋಪಿಸಿದ್ರು. ಆದರೆ ಅವ್ರ ಹತ್ರ ಪ್ರೀತಿ ಸಿಗಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ ಗಂಡಸು ಏನೇನೋ ಹೇಳ್ತಾನೆ, ನಂಗೆ ಆಪ್ರೇಷನ್ ಆಗಿದೆ, ನನಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ, ಬೇಕಾದ್ರೆ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಗಬೇಕಾಗಿತ್ತಲ್ಲ, ಅದೆಲ್ಲ ಬರಲಿ, ಮಗುನ ಮಾಡ್ಕೊಳ್ಳೋಣ, ಆಯ್ತು. ಅದಕ್ಕೂ ಒಪ್ಕೊಂಡ್ಲಂತೆ. ಆಯಿತು, ನನಗೆ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ವಂತೆ ಸರ್. ಅವರಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕ್ಕೊಮ್ಮ, 2 ದಿನಕ್ಕೊಂದು ಸರಿ ಸ್ನಾನ ಮಾಡು, ಅದು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದರೆ ನಾನು ಒಂದಿನ ಬಿಡ್ತಾ ಇರಲಿಲ್ಲ, ನಾನು ಕರ್ಕೊಂಬಂದು ನನ್ನ ಮಗುನ ಸಾಕ್ಕೊತಾ ಇದ್ದೆ ನಾನು. ಗಾನವಿ ತಾಯಿ ರುಕ್ಮಿಣಿ ಆರೋಪವನ್ನ ಸೂರಜಕ್ಕ ತಳ್ಳಿ ಹಾಕಿದ್ದಾರೆ. ನನ್ನ ತಮ್ಮ ಸಂಸಾರ ಮಾಡದೇ ಇರೋಕೆ ಕಾರಣವಿದೆ. ಗಾನವಿಗೆ ಮದುವೆಗೂ ಮೊದಲೇ ಒಂದು ಅಫೇರ್ ಇತ್ತು. ಇದನ್ನ ಮುಚ್ಚಿಟ್ಟು ಅವರು ಮದುವೆ ಮಾಡಿದ್ದಾರೆ. ಗಾನವಿ ಲವ್ ಸ್ಟೋರಿ ಗೊತ್ತಾಗಿ ಅವರ ಮನೆಯಲ್ಲಿ ದೊಡ್ಡ ಜಗಳವೇ ಆಗಿತ್ತು. ಇದೇ ಕಾರಣಕ್ಕೆ ಗಾನವಿಯನ್ನ ಅಮೃತಹಳ್ಳಿ ಆಕೆಯ ಅಜ್ಜಿಯ ಮನೆಯಲ್ಲಿ ಇರಿಸಲಾಗಿತ್ತು. ಅವರೇ ತಪ್ಪು ಮಾಡಿ ಈಗ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಿಸೆಪ್ಷನ್ ಲೇಟ್ ಆಗೋಕೆ ಕಾರಣವೇ ಆ ಲವ್ ಸ್ಟೋರಿನ. ಹನಿಮೂನ್ನಲ್ಲಿ ದೂರವಿದ್ದಿದ್ದು ಗಾನವಿಯ ಸೂರಜ್ನ. ಇಷ್ಟೇ ಅಲ್ಲ, ಅಕ್ಟೋಬರ್ನಲ್ಲಿ ಮದುವೆ ನಡೆದರೂ ರಿಸೆಪ್ಷನ್ ವಿಳಂಬವಾಗಿ ಮಾಡಿದ್ರು. ಮದುವೆಯಾದ ಬಳಿಕ ಸೂರಜ್ಗೆ ಗಾನವಿಯ ಲವ್ ಸ್ಟೋರಿ ಗೊತ್ತಾಗಿತ್ತು. ಇದೇ ಕಾರಣಕ್ಕೆ ಆತ ಗಾನವಿಯ ಜೊತೆ ಸಂಸಾರ ಮಾಡೋಕೆ ನಿರಾಕರಿಸಿದ್ದ ಅಂತ ಸೂರಜ್ ಅಕ್ಕ ಆರೋಪ ಮಾಡಿದ್ದಾರೆ. ಯಾವಾಗ ಗಾನವಿಯ ಲವ್ ಸ್ಟೋರಿ ಗೊತ್ತಾಯ್ತು, ಸೂರಜ್ ಆಕೆಯಿಂದ ದೂರವಿದ್ದ. ಇದೇ ಕಾರಣಕ್ಕೆ ರಿಸೆಪ್ಷನ್ ಲೇಟ್ ಆಗಿತ್ತು ಅನ್ನೋ ಆರೋಪ ಕೇಳಿ ಬಂದಿದೆ.
ಗಾನ್ವಿ ವಿರುದ್ಧದ ಈ ಆರೋಪವನ್ನ ಗಾನ್ವಿ ಕುಟುಂಬಸ್ಥರು ತಳ್ಳಿ ಹಾಕಿದ್ದು ಕಾರ್ತಿಕ ಮಾಸ ಇದ್ದ ಕಾರಣ ರಿಸೆಪ್ಷನ್ ವಿಳಂಬವಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಹನಿಮೂನ್ನಲ್ಲಿ ಸೂರಜ್ ಗಾನ್ವಿಯಿಂದ ದೂರವಿದ್ದ ಅಂತ ಗಾನ್ವಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಸೂರಜ್ ಅಕ್ಕ ಗಾನ್ವಿಯೇ ಸೂರಜ್ನಿಂದ ದೂರ ಉಳಿದಿದ್ಲು ಅಂತ ಆರೋಪಿಸಿದ್ದಾರೆ. ಆಕೆಗೆ ಬೇರೆ ಅಫೇರ್ ಇದ್ದ ಕಾರಣಕ್ಕೆ ಆಕೆ ಸೂರಜ್ ಜೊತೆ ಸಂಸಾರ ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ. ಪ್ರೀತಿ ಮಾಡಿದ್ದಿದ್ದರೆ ಅವರ ಜೊತೆಗೆ ಮದುವೆ ಮಾಡ್ತಿದ್ವಿ. ಗಾನವಿ ಕಪ್ಪು ಚುಕ್ಕೆ ಇಲ್ಲದೆ ಬದುಕಿದ್ಲು ಎಂದ ತಾಯಿ. ಸೂರಜ್ ಅಕ್ಕನ ಆರೋಪವನ್ನ ಗಾನ್ವಿ ತಾಯಿ ರುಕ್ಮಿಣಿ ತಳ್ಳಿ ಹಾಕಿದ್ದಾರೆ. ನನ್ನ ಮಗಳು ಯಾರ ಜೊತೆಗೂ ಮಾತನಾಡ್ತಿರ್ಲಿಲ್ಲ, ಅವರ ಸ್ನೇಹಿತರ ಜೊತೆ ಕೂಡ ಮಾತನಾಡುತ್ತಿರಲಿಲ್ಲ. ಆಕೆಯನ್ನ ತುಂಬಾ ಇನ್ನೋಸೆಂಟ್ ಆಗಿ ಬೆಳೆಸಿದ್ದೆ. ಇದೇ ಕಾರಣಕ್ಕೆ ಆಕೆ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವಳು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜೀವನ ಮಾಡಿದ್ಲು. ಆಕೆ ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಅವರ ಜೊತೆಗೆ ಮದುವೆ ಮಾಡ್ತಿದ್ವೆ. ಇವರಿಗೆ ಕೊಟ್ಟು ಮದುವೆ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಅಂತ ಮಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾಯಿದ್ದೆ. ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾಯಿದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾಯಿದ್ಲು. ಬಿಡಮ್ಮ, ಅವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳಿದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್, ನಮ್ಮದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ. ಮರ್ಯಾದೆಗೆ ಅಂಜಿಬಿಡ್ತು. ಕಾಲು ಹಿಡ್ಕೊಂಡ್ಲು ಸರ್. ಸೋಮವಾರ ಬರೋಕ್ಕೆ ಸೂರಜ್, ನನ್ನ ಕಳಿಸ್ಬೇಡಿ ಅತ್ತೆ, ನನಗೆ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ. ಅವ್ನು ನನ್ನ ಹತ್ರ ಮಲಗಿಲ್ಲ ನಂಗೆ ಬೇಡ, ನನಗೆ ಪ್ರೀತಿ ಕೊಡ್ರಿ ಸಾಕು. ಅಮ್ಮ, ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ. ನಮ್ಮ ಬಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು. ಅವಳು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಬಿಟ್ಟಿದ್ರು ಸರ್. ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬ ನಮ್ಮ ಮಗು ಊಟನೂ ಮಾಡಿರಲಿಲ್ವಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದಳು, ಹತ್ಬಿಡೆ ಸ್ವಲ್ಪ ಅಂತಂದರೆ ಕಣ್ಣಾಗ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ ನಾನು. ಇನ್ನು ನನಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಅವನಿಗೆ ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ದರೆ, ಇಲ್ಲಾಂದರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ನಿನಗೆ. ಆಗ ಅವಳು ತುಂಬಾ ನೊಂದುಬಿಟ್ಟಿದ್ಲು ಸರ್, ತುಂಬ. ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ, ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕೋಕ್ಕಾಗಲ್ಲ ಸರ್. ಅಂಥ ಮಗು ಇನ್ನು ಯಾವ ದೇವ್ರ ಹತ್ರ ಹೋಗ್ಬಿಟ್ಲು. ಇನ್ನೊಬ್ರಿಗೆ ಇರೋದು ಇಲ್ಲ, ಇರೋಕ್ಕೆ ಚಾನ್ಸು ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರಾಗಿ ಬದುಕ್ತಾ ಇದ್ಲು. ಎಷ್ಟು ಮೇಡಮ್, ಈಗ ಒಂದು ನಿಮಿಷ, ಈಗ ಒಟ್ಟಾರೆ ಏನು ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂಥದ್ದು. ಗಂಡ ಹೆಂಡತಿ ಮಧ್ಯೆ ಇದ್ದ ಸಮಸ್ಯೆ ಏನು? ನಿಮ್ಮ ಹತ್ರ ಏನು ಹೇಳ್ಕೊಂಡಿದ್ರು ಅವರು? ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗಲಿ, ಆಯಿತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಗಾನವಿ ಮೇಲೆ ಮಾಡಿರೋ ಆರೋಪಗಳನ್ನು ಅವರ ಕುಟುಂಬಸ್ಥರು ತಳ್ಳಿ ಹಾಕಿದ್ದಾರೆ. ನಮ್ಮ ಮಗಳು ಸತ್ತ ಬಳಿಕ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ನಮ್ಮ ಮಗಳು ತಪ್ಪು ಮಾಡಿದಿದ್ರೆ ಅವರು ಸಾಬೀತು ಮಾಡಬೇಕಿತ್ತು, ಅದು ಬಿಟ್ಟು ಸಾವಿಗೆ ಶರಣಾಗಿದ್ದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಸೂರಜ್ ವಿರುದ್ಧ ಗಾನವಿ ಕುಟುಂಬಸ್ಥರು ಮಾಡಿರೋ ಆರೋಪ ಏನು, ಅವರ ತಾಯಿ ಈ ಘಟನೆ ಕುರಿತು ಹೇಳ್ತಿರೋದಾದ್ರೂ ಏನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ಸೂರಜ್
ಸೂರಜ್ ಸೂಸೈಡ್ ಮಾಡಿಕೊಂಡ ಬಳಿಕ ಆತನ ಕುಟುಂಬಸ್ಥರು ಗಾನವಿ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಆದರೆ ಗಾನವಿ ಕುಟುಂಬಸ್ಥರು ಈ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ನಮ್ಮ ಮಗಳು ತಪ್ಪು ಮಾಡಿದ್ದಾಳೆ ಅನ್ನೋದಾದ್ರೆ ಅವರು ಸಾಬೀತು ಮಾಡಬೇಕಿತ್ತು, ಅದು ಬಿಟ್ಟು ಸುಸೈಡ್ ಮಾಡಿಕೊಂಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸೂರಜ್ ತಾಯಿ ದನದಾಹಕ್ಕೆ ಮಕ್ಕಳು ಬಲಿಯಾದ್ರು ಅಂತ ಗಾನವಿ ತಾಯಿ ಆರೋಪಿಸುತ್ತಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶನಿವಾರ ಬೆಳಗ್ಗೆ ನಾಗಪುರದಲ್ಲಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಆತನ ತಾಯಿ ಜಯಂತಿ ಆತ್ಮಹತ್ಯೆಗೆ ಯತ್ನಿಸಿ ಬದುಕುಳಿದಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಆಕೆಯ ಸ್ಥಿತಿ ಕೂಡ ಗಂಭೀರವಾಗಿದೆ ಎನ್ನುವ ವಿಚಾರ ಬೆಳಕಿಗೆ ಬಂದಿತ್ತು. ಹೀಗೆ ಸೂರಜ್ ಸೂಸೈಡ್ ಮಾಡಿಕೊಂಡ ಕೂಡಲೇ ಆತನ ಕುಟುಂಬಸ್ಥರು ಹಲವು ಆರೋಪಗಳನ್ನ ಮಾಡಿದ್ದಾರೆ. ಗಾನವಿಗೆ ಮದುವೆಗೂ ಮೊದಲು ಬೇರೊಬ್ಬ ಹುಡುಗನ ಜೊತೆ ಸಂಬಂಧವಿತ್ತು, ಅದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದರೆ ಇವೆಲ್ಲವನ್ನ ಗಾನವಿ ತಾಯಿ ತಳ್ಳಿ ಹಾಕಿದ್ದಾರೆ. ಸೂರಜ್ ತಾಯಿಯ ದನದಾಹಕ್ಕೆ 2 ಮಕ್ಕಳ ಬಲಿ. ಶಿಕ್ಷೆ ಕೊಡಿಸುವ ಉದ್ದೇಶ ಇರಲಿಲ್ಲ ಎಂದ ಗಾನವಿ ತಾಯಿ. ನಾಗಪುರದಲ್ಲಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾನೆ ಎನ್ನುವ ವಿಚಾರದ ಕುರಿತು ಗಾನವಿ ತಾಯಿ ರುಕ್ಮಿಣಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂರಜ್ ತಾಯಿ ಜಯಂತಿಯ ದನದಾಹಕ್ಕೆ 2 ಮಕ್ಕಳು ಬಲಿಯಾಗಿದ್ದಾರೆ. ಅವರಿಗೆ ಶಿಕ್ಷೆ ಕೊಡಿಸುವ ಉದ್ದೇಶ ನಮಗಿರಲಿಲ್ಲ. ಕೊನೆಯ ಬಾರಿಗೆ ನಮ್ಮ ಮಗಳ ಮುಖ ನೋಡಲಿ ಅನ್ನೋ ಕಾರಣಕ್ಕೆ ಗಾನವಿ ಮೃತದೇಹವನ್ನ ಸೂರಜ್ ಮನೆಗೆ ಬಳಿ ತೆಗೆದುಕೊಂಡು ಹೋಗಿದ್ವಿ. ಅದರ ಹೊರತು ಬೇರೆ ಉದ್ದೇಶ ನಮಗಿರಲಿಲ್ಲ. ಬೇರೆ ಉದ್ದೇಶ ಇದ್ದಿದ್ರೆ ಮನೆಯ ಬಳಿ ಏನಾದರೂ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಅವರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಹೋದು, ನಮಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತೊಗೊಂಡೋಗಿದ್ದು ಅವ್ರು ಮಾಡ್ಲಿಕ್ಕೆ ಕಾರ್ಯ ಬಂದು ಅಟ್ಲೀಸ್ಟ್ ಅವಳ ಮುಖ ನೋಡಲಿ ಅಂತ, ಅವಳಿಗೆ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡು ಇಬ್ಬರನ್ನೂ ತೊಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟಿಬಿಟ್ಟೆ ಈ ಕೆಲಸ ಮಾಡಿದೆ. ಅವ್ರ ಅಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳಿಗೆ ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡೋಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತೊಗೊಂಡ್ಬಿಟ್ಲು ಮೇಡಮ್. ಗಂಡನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಳಂತೆ ಗಾನವಿ. ಅವರ ಕೈಲಿ ಆಗದೇ ಇದ್ದಿದ್ರೆ ನಾವೇ ಸಾಕುತ್ತಿದ್ದೆವು. ಮದುವೆಯಾದ ದಿನದಿಂದಲೂ ಗಾನವಿ ಗಂಡನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಳು ಅಂತ ಅವರ ತಾಯಿ ರುಕ್ಮಿಣಿ ಹೇಳಿದ್ದಾರೆ. ಇವತ್ತು ಬರಬಹುದು, ನಾಳೆ ಬರಬಹುದು ಅಂತ ಗಾನವಿ ನಿರೀಕ್ಷೆ ಇಟ್ಟುಕೊಂಡಿದ್ದಳು. ಆದರೆ ಆ ದಿನ ಬರಲೇ ಇಲ್ಲ. ನಮ್ಮ ಮಗಳಿಗೆ ಕೊಡಬಾರದ ಕಷ್ಟ ಕೊಟ್ಟು ಸಾಯುವಂತೆ ಮಾಡಿದ್ದಾರೆ. ಅವರಿಗೆ ನಮ್ಮ ಮಗಳನ್ನ ಸಾಕಲು ಆಗದೇ ಇದ್ದಿದ್ರೆ ನಾವೇ ಅವಳನ್ನ ಸಾಕುತ್ತಿದ್ದೆವು. ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ದಾರೆ ಅಂತ ಗಾನವಿ ತಾಯಿ ರುಕ್ಮಿಣಿ ಆರೋಪಿಸಿದ್ದಾರೆ. ಅದೇ ಅವಳು ಸಮಸ್ಯೆ ಅಂದರೆ ಅವಳಿಗೂ ಹೇಳ್ತಾ ಇರಲಿಲ್ಲ. ಏನಂದರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೆರಿ ಶೇಡಲ್ಲಿ ಏನಾಗಲಿ, ಆಯಿತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದರೆ ಅವ್ರ ಹತ್ರ ಪ್ರೀತಿ ಸಿಗಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ ಗಂಡಸೋ ಏನೇನೋ ಹೇಳ್ತಾನೆ, ನಂಗೆ ಆಪ್ರೇಷನ್ ಆಗಿದೆ, ನನಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಳ್ಳೋಣ ಬೇಕಾದ್ರೆ ನಮ್ಮದೆಲ್ಲ ಆಸ್ತಿ ವರದಕ್ಷಿಣೆ ಸಿಗಬೇಕಾಗಿತ್ತಲ್ಲ, ಅದೆಲ್ಲ ಬರಲಿ, ಮಗುನ ಮಾಡ್ಕೊಳ್ಳೋಣ ಆಯ್ತು. ಅದಕ್ಕೂ ಒಪ್ಕೊಂಡ್ಲಂತೆ. ಆಯಿತು, ನನಗೆ ಇದು ಮಾಡೋಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು. ಅವರಮ್ಮ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ವಂತೆ ಸರ್. ಅವ್ರ ಅಮ್ಮಗೆ ಅಟ್ಯಾಚ್ ಬಾತ್ರೂಮ್, ಒಂದು ರೂಮ್ ಕೊಟ್ಟಿರಲಿಲ್ಲ ಅವಳಿಗೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾನೆಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಿಷಿನು ಎಲ್ಲ, ಬಟ್ಟೆ ಹಾಕ್ಕೊಮ್ಮ, 2 ದಿನಕ್ಕೊಂದ್ಸರಿ ಸ್ನಾನ ಮಾಡು, ಅದು ಎಲ್ಲ ಅವತ್ತೇ ಹೇಳಿದ್ದು. ಇಲ್ಲಾಂದರೆ ನಾನು ಒಂದಿನ ಬಿಡ್ತಾ ಇರಲಿಲ್ಲ. ನಾನು ಕರ್ಕೊಂಬಂದು ನನ್ನ ಮಗನ ಸಾಕ್ಕೊತಾ ಇದ್ದೆ. ನಾನು ತಮ್ಮ ತಪ್ಪು ಅರಿವಾದ ಕಾರಣಕ್ಕೆ ಸೂರಜ್ ಸೂಸೈಡ್. ಅವರ ತಾಯಿ ಬದುಕಿ ನನ್ನಂತೆ ನೋವು ಅನುಭವಿಸಲಿ. ತಮ್ಮ ಅಳಿಯ ಸೂಸೈಡ್ ಮಾಡಿಕೊಂಡಿದ್ದಾನೆ ಎನ್ನುವ ವಿಚಾರ ಗೊತ್ತಾದ ಬಳಿಕ ಈ ಕುರಿತು ಪ್ರತಿಕ್ರಿಯಿಸಿರೋ ರುಕ್ಮಿಣಿ,
ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಇದೇ ಕಾರಣಕ್ಕೆ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಅದರ ಹೊರತು ಬೇರೆ ಕಾರಣಕ್ಕೆ ಅವರು ತಪ್ಪೇ ಮಾಡಿಲ್ಲ ಎಂದಾದರೆ ಯಾಕೆ ತಲೆಮರೆಸಿಕೊಳ್ಳಬೇಕಿತ್ತು? ತಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ. ನಾವೇನಾದರೂ ಮನೆ ಬಿಟ್ಟು ಹೋಗಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಸೂಸೈಡ್ ಯತ್ನಿಸಿರೋ ಜಯಂತಿ ಬದುಕಬೇಕು, ಅವರು ಕೂಡ ನನ್ನ ರೀತಿಯ ನೋವು ಅನುಭವಿಸಬೇಕು ಅಂತ ರುಕ್ಮಿಣಿ ಹೇಳಿದ್ದಾರೆ. ಅದೇ ಸೂಸೈಡ್ ಅಂದರೆ ಸರ್ ಅವರು ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು. ನಮ್ಮ ಮಗುಗೆ ಮೋಸ ಮಾಡಿಬಿಟ್ಟೆ ಅಂತ ಅವ್ರಿಗೆ ಗಿಲ್ಟ್ ಕಾಡ್ಬಿಟ್ಟಿದೆ. ಅವ್ರ ತಪ್ಪು ಅರಿವಾಯ್ತು, ಅವನಿಗಿನ್ನು ಬದುಕಕ್ಕೆ ಚಾನ್ಸ್ ಇಲ್ಲ. ನನ್ನ ಮಗು ಅಷ್ಟು ಪ್ರೀತಿ ತೋರಿಸ್ತಾ ಇತ್ತು, ಅದಕ್ಕೆ ಹೋಗಿ ಮಾಡ್ಕೊಂಡಿದ್ದಾನೆ. ಅವ್ರು ಏನೇ ಅಪವಾದ ಹಾಕಿದ್ರು ಪ್ರಪಂಚನೆಲ್ಲ ಕೇಳಿ ಸರ್, ಎಲ್ಲ ಟೆಸ್ಟ್ ಮಾಡಿ ನನ್ನ ಮಗು ಕಪ್ಚುಕ್ಕಿಯಾಗಿ ಬದುಕಿಲ್ಲ. ಲಾಸ್ಟಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವ್ರು ಏನು ಅಪವಾದ ಅವರು ಕೇಳ್ಬೋದಿತ್ತಲ್ಲ, ಪೊಲೀಸ್ ಅವ್ರ ಹತ್ರ ಬಂದು ಈ ಥರ ಹುಡುಗಿ ಇದ್ಲು, ಇವಾಗ ಯಾಕೆ ಸರ್ ಆ ಥರ ಅಪವಾದ ಹಾಕಬೇಕು? ಆ ಥರ ಹುಡುಗಿ ಇವಳು ಅಂತ ತೋರಿಸ್ಬೋದಿತ್ತಲ್ಲ. ಒಂದು ಹುಡುಗನ ಹತ್ರ ತಲೆ ಎತ್ತಿ ಮಾತಾಡ್ತಾ ಇರಲಿಲ್ಲ. ಕಾಲೇಜಲ್ಲಿ ವಿಚಾರಿಸಿ ಎಲ್ಲ ವಿಚಾರಿಸಿ ಅವ್ರು ಏನು ಅಪವಾದ ಹಾಕಿದ್ರು ಅವ್ರು ಸುಮ್ಮನೆ ಒಂದು ಇವಾಗ ರೀಸನ್ ಸಿಗ್ಬೇಕಷ್ಟೆ. ಆ ಥರ ಮಾಡಿದ್ರು. ಅವರು ಹೇಳ್ಬೋದಿತ್ತಲ್ಲ, ತಲೆ ಮರೆಸ್ಕೊಂಡು ಹೋಗೋದು ಏನಿದೆ? ನಮ್ಮಲ್ಲಿ ತಪ್ಪಿಲ್ಲ ಅಂದರೆ ಇವಾಗ ನಾವು ಮನೇಲೇ ಇದ್ದೀರ, ಅವ್ರ ಕಡೆ ಯಾರಾದರೂ ಬರಲಿ, ಅವ್ರು ಯಾಕೆ ಹೋಗ್ಬೇಕಾಯ್ತು ಮನೆ ಬಿಟ್ಟು? ತುಂಬ ಕ್ರಿಮಿನಲ್ ಜನ ಸರ್, ಎರಡು ಮುಖವಾಡ. ಆ ಥರ ಪ್ರಪಂಚಕ್ಕೆ ಇನ್ನು ಯಾರೂ ಬೇಡ. ಅವಳು ಬದುಕಬೇಕು, ನಂತರ ನೋವು ಅನುಭವಿಸ್ಬೇಕು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ರಂತೆ ನವ ವಿವಾಹಿತರು. ಸಮಸ್ಯೆ ಇದ್ದಿದ್ರೆ ಪರಿಹಾರ ಮಾಡಿಕೊಂಡಿದ್ರೆ ಆಗ್ತಿತ್ತು. ಗಾನವಿ ಮತ್ತು ಸೂರಜ್ ಡಬಲ್ ಸುಸೈಡ್ ಕುರಿತು ಗಾನವಿ ಚಿಕ್ಕಪ್ಪ ಕಾಂತರಾಜು ಪ್ರತಿಕ್ರಿಯೆ ನೀಡಿದ್ದಾರೆ. ಮದುವೆಯಾದ ಆರಂಭದಲ್ಲಿ ಇಬ್ಬರು ಚೆನ್ನಾಗಿಯೇ ಇದ್ರು, ಎಲ್ಲರ ಜೊತೆ ಚೆನ್ನಾಗಿಯೇ ನಡೆದುಕೊಳ್ಳುತ್ತಿದ್ರು. ಆದರೆ ಕ್ರಮೇಣ ಇಬ್ಬರ ನಡುವೆ ಸಂಬಂಧ ಹದಗೆಟ್ಟಿದೆ. ಈ ಕುರಿತು ಗಾನವಿ ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ. ಸೂರಜ್ಗೆ ಸಂಸಾರ ಮಾಡಲು ಸಾಧ್ಯವಿಲ್ಲ ಅನ್ನೋದೇ ಗೊತ್ತಾಗಿದ್ದೆ ಸಮಸ್ಯೆಗೆ ಮೂಲ ಕಾರಣ. ಅವರಿಗೆ ಸಮಸ್ಯೆ ಇದೆ ಅಂದ್ರೆ ಪರಿಹಾರ ಪಡೆದುಕೊಳ್ಳಬಹುದಿತ್ತು, ಅದು ಬಿಟ್ಟು ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಸಹ ಏನು ಹೇಳ್ಕೊಂಡಿರಲಿಲ್ಲ. ಬಿಗಿನಿಂಗಲ್ಲಿ ಚೆನ್ನಾಗೇ ಇದ್ದರು. ಭಗವಂತ ಅವ್ರನ್ನೂ ಚೆನ್ನಾಗಿಟ್ಟಿದ್ದಾನೆ, ಅವ್ರ ಫ್ಯಾಮ್ಲಿನೂ ವೆಲ್ತಿಯಾಗಿದ್ದಾರೆ, ನಮ್ಮನ್ನೂ ಚೆನ್ನಾಗಿಟ್ಟಿದ್ದಾನೆ, ಎಲ್ಲ ಚೆನ್ನಾಗೇ ಇತ್ತು. ಇದು ಎಫೆಕ್ಟ್ ಆಗಿದ್ದು ನಪುಂಸಕತೆ. ಈ ವಾಸ್ ನಾಟ್ ಎ ಮ್ಯಾನ್, ಪುರುಷ ಅಲ್ಲ. ಮೇ ಬಿ ನಂದು ತಪ್ಪಿರ್ಬೋದು, ಪುರುಷನೇ ಇರ್ಬೋದು, ಬಟ್ ಏನಾದರೂ ಕಾಯಿಲೆ ಗೀಲೆ ಇದ್ದಿದ್ದು ಥೈರಾಯ್ಡ್ ಆಗ್ಬೋದು ಅಥವಾ ಸೈನಸ್ ಆಗ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ಅದು ಅವರು ಪರಿಹಾರ ತಗೊಂಡಿಲ್ಲ. ತಾಯಿ ಮಾತಿಗೆ ಕಟ್ಟು ಬಿದ್ದು ಮದುವೆಯಾದ್ನ ಸೂರಜ್. ದುಡುಕಿನ ನಿರ್ಧಾರ ಮಾಡಬಾರದಿತ್ತು ಎಂದ ಕಾಂತರಾಜು. ಮದುವೆಗೂ ಮೊದಲು ಸೂರಜ್ಗಿರೋ ಸಮಸ್ಯೆ ಬಗ್ಗೆ ನಮಗೆ ಹೇಳಿರಲಿಲ್ಲ. ಬಹುಶಃ ತಾಯಿಗೆ ಕೊಟ್ಟ ಮಾತಿನಿಂದ ಸೂರಜ್ ಇದನ್ನ ಮುಚ್ಚಿಟ್ಟಿರಬಹುದು. ಆದರೆ ಈಗ ತಂತ್ರಜ್ಞಾನ ಬೆಳೆದಿದೆ, ಮಕ್ಕಳು ಮಾಡಿಕೊಳ್ಳಲು ಹಲವು ಅವಕಾಶಗಳಿವೆ. ಎಷ್ಟೆಲ್ಲ ಅವಕಾಶಗಳಿದ್ರೂ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಲು ಆಗಲಿಲ್ಲ ಅಂದ್ರೆ ಹೇಗೆ? ದುಡುಕಿನ ನಿರ್ಧಾರ ತೆಗೆದುಕೊಂಡು ದೊಡ್ಡ ಅನಾಹುತ ನಡೆದು ಹೋಗಿದೆ ಅಂತ ಕಾಂತರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನೂ ಹೇಳಲಿಲ್ಲ. ಕೆಲವೊಂದು ಸಲ ಅವ್ರ ತಾಯಿ ಮಾತಕ್ಕೂ ಕಟ್ಟುಪಡಬೇಕಾಗುತ್ತೆ. ಭಾಷೆ ತಗೊಂಡಿರ್ತಾರೆ, ಈ ಥರ ನನ್ನ ಮೋಕ್ಷ ಸಿಗಲ್ಲಪ್ಪ, ನೀನು ಮದುವೆ ಆದ್ರೆ ನನಗೆ ಮೋಕ್ಷ ಸಿಗೋದು. ಒಬ್ಬ ತಂದೆ ತಾಯಿಗೆ ಒಂದು ಸರ್ಕಲ್ ಅಂತ ಇರ್ತದೆ. ಅವರು ಅವ್ರ ಮಕ್ಕಳಿಗೆ ಮದುವೆ ಮಾಡಿ ಅವರು ಕರ್ತವ್ಯ ಮುಗಿಸ್ಕೊತಾರೆ. ಮದುವೆ ಮಾಡಲಿಲ್ಲ ಅಂತಂದರೆ ಒಂದು ಕೊರತೆ ಅನ್ನೋದು ಉಳಿದೋಗುತ್ತೆ. ಇಟ್ ಮೇ ಬಿ, ಬಟ್ ಅದೆಲ್ಲ ಸೆಕೆಂಡ್ರಿ. ಅದು ಇವತ್ತು ಅಡ್ವಾನ್ಸ್ ಆಗಿದೆ ಪ್ರಪಂಚ, ಬೇಕಾದಷ್ಟು ತಿಳುವಳಿಕೆ ಇದೆ, ಏನು ಬೇಕೋ ಮಾಡ್ಬೋದಾಗಿತ್ತು. ಏನಕ್ಕೆ ಈ ದುಡುಕಿನ ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಯಾವುದೇ ಬೇಡಿಕೆ ಬೇಕಾದರೂ ಈಡೇರಿಸುತ್ತಿದ್ದೆವು, ಸಾಯೋವರೆಗೆ ನಾವು ನೋವು ಅನುಭವಿಸಬೇಕಾಗಿದೆ. ಸೂರಜ್ ಕುಟುಂಬದ ವಿರುದ್ಧ ಡೌರಿ ಕಿರುಕುಳದ ಆರೋಪ ಮಾಡಲಾಗಿತ್ತು. ಸೂರಜ್ ತಾಯಿ ಜಯಂತಿಯ ಧನದಾಹಕ್ಕೆ ತಮ್ಮ ಮಗಳು ಬಲಿಯಾಗಿದ್ದಾಳೆ ಅಂತ ರುಕ್ಮಿಣಿ ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಗಾನವಿ ಚಿಕ್ಕಪ್ಪ ಕಾಂತರಾಜು, ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾವು ಸಿದ್ಧರಿದ್ದೆವು. ನಮ್ಮ ಬಳಿಯೂ ಸಾಕಷ್ಟು ಆಸ್ತಿ ಇದೆ, ಅವರ ಬಳಿಯೂ ಸಾಕಷ್ಟು ಆಸ್ತಿ ಇದೆ. ಅವರು ಕಾರು ಮನೆ ಏನೇ ಕೇಳಿದ್ರೂ ಕೊಡ್ತಿದ್ದೆವು, ಯಾಕಂದ್ರೆ ಅದು ನಮ್ಮ ಮಗಳಿಗೆ ತಾನೇ ಕೊಡ್ತಿದ್ವಿ, ಬೇರೆಯವರಿಗೆ ಅಲ್ವಲ್ಲ. ಆದ್ರೆ ಈಗೇನಾಗಿದೆ? ಇಷ್ಟೆಲ್ಲ ಆಸ್ತಿ ಇದ್ರೂ ಯಾರಾದ್ರೂ ಅನುಭವಿಸಲು ಆಗ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕೊಡಿಸ್ತೀನಿ ನನ್ನ ಹಳೆಯ ಕಾರು, ಆ ಕಾರಲ್ಲಿ ನನ್ನ ಮಗಳೇ ತಾನೇ ಸರ್ ಓಡಾಡೋದು. ಈಗ ಮನೆ ಕೇಳ್ಬೋದು, ಮನೇನೂ ಕೊಡಿಸ್ತೀನಿ, ಆ ಮನೆಯಲ್ಲಿ ನನ್ನ ಮಗಳು ಇರ್ತಾಳಲ್ಲ,
ನನ್ನ ಮಗಳು ಸಂತೋಷವಾಗಿದ್ದರೆ ನನ್ನ ಅಳಿಯನೂ ಸಂತೋಷ ಇದ್ದಂಗೆ ತಾನೆ, ಇಲ್ಲ ನನ್ನ ಅಳಿಯ ಸಂತೋಷವಾಗಿದ್ದರೆ ನನ್ನ ಮಗಳೂ ಸಂತೋಷವಾಗಿದ್ದಂಗೆ. ಅದೆಲ್ಲ ಇಲ್ಲ ಸರ್, ಅವರೂ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀರಿ. ಅದೆಲ್ಲೇನು ಸಮಸ್ಯೆನೇ ಆಗಿರಲಿಲ್ಲ, ನಿಮ್ಗೆ ಏನು ಕೇಳಿದ್ರು ಕೊಡ್ಸಕ್ಕೆ ರೆಡಿ ಇದ್ರಿ. ಪುಟ್ಟದ್ದು ಸರ್, ಸಣ್ಣ ಪುಟ್ಟದ್ದು ಅದು. ಈಗ ನೀನು ಎಷ್ಟು ಮಾಡ್ಕೊಂಡಿದ್ಯಾ ದುಡ್ಡು ಕೊಡು ಅನ್ನೋದು, ಇನ್ನೊಂದು ಸೆಟ್ಟು ಹಾಕ್ಕೊಂಬ ಅನ್ನೋದು ಇದೆಯಲ್ಲ ಅಂತ. ಈಗ ನಾನು ನನ್ನ ಮಗಳಿಗನ ಫಸ್ಟ್ ಟೈಮ್ ನಿನ್ನ ಮನೆಗೆ ಕಳಿಸ್ತಾ ಇದ್ದೀನಿ. ನಾನು ಪೂರ್ತಿ ಒಂದು ಗೋಣ್ ಚೀಲದಲ್ಲಿ ತಲೆ ಮೇಲೆ ಓದ್ಬಿಟ್ಟು ಹೊರೆ ಕಳ್ಸೋಕ್ಕಾಗಲ್ಲ. ಒಂದೊಂದೇ ಹೋಗಿ ನೋಡು, ಓಡಾಡು. ಈಗ ಯಾರೋ ನಮ್ಗೆ ಬೇಕಾದವ್ರ ಫಂಕ್ಷನ್ಗೆ ಒಂದು ಸೆಟ್ ಹಾಕ್ಕೊಳತ್ತೀಯ, ಇನ್ನೊಬ್ರಿಗೆ ಇನ್ನೊಂದು ಸೆಟ್ ಹಾಕ್ಕೊಳತ್ತೀರಿ. ಎಲ್ಲ ನಾವು ಎಷ್ಟು ಸಡನ್ನಾಗಿ ನಾವು ನಂಬೋಕ್ಕಾಗಲ್ಲ. ಮನುಷ್ಯನು ಆಸೆ ದುರಾಸೆ ಕಾಮನ್ ಅದು. ಏನೋ ತಗೊಂಬ. ಈಗ ಆತನೂ ನನ್ನ ಹೆಂಡ್ತಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಕೇಳಿರ್ಬೋದು, ಕೊಡೋಣ ಬಿಡಿ. ನೀವು ಬದುಕಿದ್ದೀರಾ ನೀವು? ಏನಾಯ್ತು ಇವತ್ತು? ನಿಮ್ಮ ಹತ್ರನೂ 100 ಕೋಟಿ ಇರ್ಬೋದು, ಇವ್ರ ಹತ್ರನೂ 100 ಕೋಟಿ ಇರ್ಬೋದು. ಅನುಭವಿಸ್ತಾ ಇದ್ದೀರಾ? ನಾವು ಸಾಯೋವರೆಗೂ ಅನುಭವಿಸ್ಬೇಕೀಗ. ಮದುವೆ ಆಗಿ 2 ತಿಂಗಳು ಕಳೆಯುವ ಮುನ್ನವೇ ನವ ವಿವಾಹಿತರು ಮೃತಪಟ್ಟಿದ್ದಾರೆ. ಗಂಡನ ಮನೆಯವರ ವರದಕ್ಷಿಣೆ ಕಿರುಕುಳದಿಂದ ತವರು ಮನೆ ಸೇರಿದ್ದ ಗಾನವಿ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಪತ್ನಿಯ ಸಾವಿನ ಸುದ್ದಿ ಕೇಳಿ ಪೊಲೀಸರು ಬಂಧನ ಮಾಡೋ ಭೀತಿಯಿಂದ ಸೂರಜ್ ಸುಸೈಡ್ ಮಾಡಿಕೊಂಡ್ರೆ ಆತನ ತಾಯಿ ಜಯಂತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ 2 ಆತ್ಮಹತ್ಯೆಗೆ ಯಾರು ಕಾರಣ ಅನ್ನೋ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.